ನೀವು ಹೇಳಿದ್ರಿ ಸ್ಲೋ ಲರ್ನರ್ಸೇ ನಮಗೆ ಬೇಕು ಅಂತ. 30% ತಗೋತಾ ಇರ್ತಾರೆ. ಇವಾಗ ಅವ್ರು ಬಂದು 80% ತಗೋತಾರೆ. ಅವ್ರು ಹಾಗೆ ಆಗಿದ್ದು ಅಂದರೆ ಈ 30%ಇಂದ 80% ಚೇಂಜಸ್ ಆಗಿದ್ದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ಖಂಡಿತ ಖುಷಿ ಇದ್ದೇ ಇರುತ್ತೆ. ಅದಕ್ಕಿಂತ ಖುಷಿ ಯಾಕಂದ್ರೆ ನಿಮಗೊಂದು ಟಾಸ್ಕ್ ಅದು. ಹೌದು, ಅಫ್ ಕೋರ್ಸ್. ಮತ್ತು ನಾವು ಈ ಸ್ಪೆಷಲ್ ಎಜುಕೇಷನ್ ಮಾಡುವಾಗ ನಾವು ಒಂದು ಓತ್ ತೊಗೊಳ್ತೀವಿ. ಏನಂತ ಅಂತಂದರೆ ನಾನು ಫಸ್ಟ್ ಕ್ಲಾಸ್ ಬಂದೆ ಡಿಪ್ಲೊಮಾ ಇನ್ ಸ್ಪೆಷಲ್ ಎಜುಕೇಷನಲ್ಲಿ. ನನ್ನ ಮೆಂಟರ್ ಒಂದು ಮಾತು ಹೇಳಿದ್ರು, ಇವತ್ತು ನೀನು ಇದನ್ನು ಫಸ್ಟ್ ಕ್ಲಾಸ್ ತೊಗೊಂಡಿರ್ಬೋದು, ಅಥವಾ ನಮ್ಮ ಬ್ಯಾಚ್ ಏನಿತ್ತು ನೀವೆಲ್ಲ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀರಾ, ಇವತ್ತು ಇದೆಲ್ಲ ನಿಮ್ಮ ಅಚೀವ್ಮೆಂಟು. ಯಾವತ್ತು ಈ ಕಲ್ತಿರೋ ಸ್ಪೆಷಲ್ ಎಜುಕೇಷನ್ನ ಒಂದು ಮಗು ಮೇಲೆ ಪ್ರಯೋಗ ಮಾಡಿ ಅವನನ್ನು ಲೈಫಲ್ಲಿ ಸಕ್ಸೀಡ್ ಮಾಡ್ತಿರೋ ಅದು ಅಲ್ಲಿ ನಿಮ್ಮ ಅಚೀವ್ಮೆಂಟು ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು. ಸೊ ಈ 80% ಅದಕ್ಕೆ ರಿಲೇಟ್ ಆಗುತ್ತೆ ಅಂತ ಹೇಳಿ ರಿಯಲಿ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್. 30% ತಗೊಂತಿರೋ ಮಗನ ಮೇಲೆ ಒಂದು ಸ್ವಲ್ಪನೂ ಹೋಪ್ಸ್ ಇಲ್ದಂಗೆ ನೋಡೋಣ ಇದು ಒಂದು ನೋಡೇ ಬಿಡೋಣ ಅಂತ ಒಂದು ನಿಮ್ಮ ಅಕಾಡೆಮಿಗೆ ಕಳಿಸಿರ್ತಾರೆ. ಅಂದರೆ ಬ್ಯಾಕ್ ಬೆಂಚರ್ಸ್, ಸ್ಲೋ ಲರ್ನರ್ಸ್ ಅಂತ ಹೇಳಿ. ಆ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ 80% ತಗೊಂಡದಾಗ? ತುಂಬಾ ಖುಷಿ ಪಡ್ತಾರೆ. ಎಷ್ಟು ಅಂತಂದರೆ ಮೊನ್ನೆ ಅವ್ರ ಖುಷಿನ ಅವರು ಎಕ್ಸ್ಪ್ರೆಸ್ ಮಾಡಿರೋ ರೀತಿ ಅದು ಹೇಳಕ್ಕಾಗದೇ ಇಲ್ಲ. ಅವ್ರ ಮಗನಿಗೆ ಆ ರಿಸಲ್ಟ್ ನಾವು ಓದ್ತಾ ಇದ್ರೆ ಹಿ ವಾಸ್ ನಾಟ್ ರೆಡಿ ಟು ಬಿಲೀವ್. ನಿಜವಾಗ್ಲೂ ನೀವು ನನ್ನ ರಿಸಲ್ಟೇ ಓದ್ತಾ ಇದ್ದೀರಾ ಅಂತ ಕೇಳದ್ನಂತೆ. ಅಫ್ಕೋರ್ಸ್ ಇದು ನಿನ್ನ ರಿಸಲ್ಟೇ ಅಂತ ಹೇಳಿದಾಗ ಇಟ್ ವಾಸ್ ಟೋಟಲಿ ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತಾ ಇದ್ರು. ಆ್ಯಂಡ್ ದೇ ಆರ್ ವೆರಿ ಹ್ಯಾಪಿ. ಅಷ್ಟು ಹೋಪ್ ಇಟ್ಕೊಂಡು ಬಂದಿರಲಿಲ್ಲ ಮೇಡಮ್ ನಾವು ನಿಮ್ಮ ಇನ್ಸ್ಟಿಟ್ಯೂಷನ್ಗೆ, ಬಟ್ ಡಿಫ್ರೆಂಟ್ ಆಗಿದೆ ಅಂತ ಬಂದು ಇವಾಗ 85% ಬರುತ್ತೆ ಅಂತ ನಾವೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮತ್ತು ನಾವು ಬರೀ ಒಂದು 85% ರೀಚ್ ಆಗಲಿ, ಅವರು ಒಳ್ಳೆ ಮಾರ್ಕ್ಸ್ ತಗಲಿ ಅನ್ನೋದು ಮಾತ್ರ ನಾವಿಲ್ಲಿ ಹೇಳ್ಕೊಡೋದಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸಹ ಮಾಡ್ತಾ ಹೋಗ್ತೀವಿ. ಅಂದರೆ ಅವರಲ್ಲಿ ಕೆಲವು ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ, ಅದನ್ನು ಸಹ ಸಂಸ್ಕಾರ ಮುಖ್ಯ ಫಸ್ಟು, ಆಮೇಲೆ ವಿದ್ಯೆ ಬರಬೇಕು. ಅದನ್ನು ಫಸ್ಟ್ ಹೇಳ್ಕೊಡ್ತಾ ಹೋಗ್ತೀವಿ ಜೊತೆಗೆ. ನೆಕ್ಸ್ಟ್ ನೀನು ಯಾವ ರೀತಿ ಇರಬೇಕು, ನಿನಗೆ ಎಜುಕೇಷನ್ ಒಂದೇ ಅಲ್ಲ, ನೀನು ನಡ್ಕೊಳ್ಳೋ ರೀತಿ ಹೇಗಿರಬೇಕು, ನಿನ್ನ ಬಿಹೇವಿಯರ್ ಹೇಗಿರಬೇಕು ಟುವರ್ಡ್ಸ್ ಯುವರ್ ಪೇರೆಂಟ್ಸ್, ಟುವರ್ಡ್ಸ್ ಯುವರ್ ಫ್ರೆಂಡ್ಸ್, ಟುವರ್ಡ್ಸ್ ಯುವರ್ ಟೀಚರ್ಸ್, ಯಾವ ರೀತಿ ನೀನು ಬಿಹೇವ್ ಮಾಡಬೇಕು. ಮತ್ತು ನಿನ್ನ ಒಂದು ಲೈಫ್ನಲ್ಲಿ ನೀನು ಮುಂದೆ ಹೋದಾಗ, ಎಜುಕೇಷನ್ ಎಲ್ಲ ಮುಗಿಸ್ಕೊಂಡು ಹೋದಾಗ ಯಾವ ರೀತಿ ಇದ್ದರೆ ನಿನ್ನನ್ನು ಜನ ಐಡೆಂಟಿಫೈ ಮಾಡ್ತಾರೆ, ಆಮೇಲೆ ನೀನು ವಿದ್ಯೆ ಏನು ಅಂತ ಕೇಳ್ತಾರೆ ಹೊರತು ನಿನ್ನ ಸಂಸ್ಕಾರ ನೋಡಿಬಿಟ್ಟು ಅಷ್ಟು ನೀನು ಏನು ಓದಿದ್ಯಾ ಅಂತ ಯಾರೂ ಕೇಳೋದಿಲ್ಲ ಅಂತ ಹೇಳಿದಾಗ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಸಹ ನಾವಿಲ್ಲಿ ಒತ್ತು ಕೊಡ್ತೀವಿ. ಆ ಪೇರೆಂಟ್ಸ್ ಅದನ್ನು ನೋಡಿ ತುಂಬ ಖುಷಿಪಟ್ಟರು. ಮಗನ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಅವನ್ನ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ನೀವು ಕನ್ವರ್ಟ್ ಮಾಡಿದ್ರಿ, ಹ್ಯುಮ್ಯಾನಿಟೀಸ್ಗೆ ಏನು ವ್ಯಾಲ್ಯೂಸ್ ಇದೆ ಅದನ್ನು ನೀವು ಜಾಸ್ತಿ ಒತ್ತು ಕೊಟ್ರಿ ಅಂತ ಹೇಳಿ ಅವರು ತುಂಬ ಅದ್ರ ಬಗ್ಗೆನೂ ಸಹ ಅವರು ತುಂಬ ಸಂತೋಷ ಪಟ್ಕೊಂಡು ಹೋದರು ನಮ್ಮ ಇನ್ಸ್ಟಿಟ್ಯೂಷನಿಂದ. ಆ್ಯಕ್ಚುಲಿ ದಟ್ ಎಸ್ಟರ್ಡೇಸ್ ಡೇ ಬಿಫೋರ್ ಎಸ್ಟರ್ಡೇಸ್ ರಿಸಲ್ಟ್ ಡೇ ವಾಸ್ ವೆರಿ ಹ್ಯಾಪಿಯೆಸ್ಟ್ ಡೇ ಫಾರ್ ಅಸ್ ಆ್ಯಕ್ಚುಲಿ. ಓಕೆ, ನಿಮ್ಮ ಅಕಾಡೆಮಿಯಲ್ಲಿ ಎಲ್ಲ ಮಕ್ಕಳು ಸೇಮ್ ಒಂದು 30%ಇಂದ ಬಂದವರು 80% ತೊಗೊಂಡಿದ್ದಾರೆ. ಈಗ ಸೆಕೆಂಡ್ PUC 10th ಎಕ್ಸಾಮ್ ಅಂತ ಅಂದರೆ ಬೋರ್ಡ್ ಎಕ್ಸಾಮ್ಸ್. ಸೊ ಅವ್ರುಗಳು ಎಲ್ಲ ಮಕ್ಕಳು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರನೇ ಮಾರ್ಕ್ಸ್ ತೊಗೊಂಡಿದ್ದಾರೆ. ಹಾಂ, ಎಲ್ಲರೂ 85% ತೊಗೊಳ್ತಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅವ್ರವ್ರ ಕೇಪಬಿಲಿಟೀಸ್ ಮೇಲೂ ಹೋಗುತ್ತೆ. ಮತ್ತು ರ್ಯಾಪೋ ಬಿಲ್ಡ್ ಆಗಬೇಕು ಫಸ್ಟು. ಟೀಚರ್ಗೂ ಸ್ಟೂಡೆಂಟ್ಗೂ ರ್ಯಾಪೋ ಬಿಲ್ಡ್ ಆಗಬೇಕು. ಅವರು ಯಾವ ಲೆವೆಲಲ್ಲಿ ಓದ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವ್ರ ಕೇಪಬಿಲಿಟೀಸ್ ಏನಿದೆ ಅಂತ ಹೇಳಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕಾಗತ್ತೆ. ಕೆಲವು ಮಕ್ಕಳಿಗೆ ಇಂಡಿಪೆಂಡೆಂಟ್ ರೈಟಿಂಗ್ ಬಂದ್ಬಿಡುತ್ತೆ ಹೇಳ್ಕೊಡ್ತಾ ಈ ಥರ ಹೇಳ್ಕೊಡ್ತಾ ಹೋದಾಗ, ಕೆಲವು ಮಕ್ಕಳಿಗೆ ಬರೋದಿಲ್ಲ. ಆವಾಗ ಸ್ಕ್ರೈಬ್ ಫೆಸಿಲಿಟಿನೂ ಸಹ ನಾವು ಕೊಡಿಸಿದ್ದೀವಿ. ಗೌರ್ಮೆಂಟಲ್ಲಿ ತುಂಬ ಅಕಾಮಿಡೇಷನ್ಸ್ ಇದೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ, ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ. ಈವನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಸಹ ಅವೇರ್ನೆಸ್ ಇಲ್ಲ. ಎಲ್ಲ ಗೌರ್ಮೆಂಟಲ್ಲೂ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟಲ್ಲಿ ಎಜುಕೇಷನ್ ವೈಸ್ ತುಂಬಾ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಎಸ್ಪೆಷಲಿ ಫಾರ್ ದೀಸ್ ಕೈಂಡ್ ಆಫ್ ಕಿಡ್ಸ್ ಲೈಕ್ ಸ್ಲೋ ಲರ್ನರ್ಸ್ಗೆ. ಅವ್ರಿಗೆ IQ ಅಸೆಸ್ಮೆಂಟ್ ಆಗುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ. ಅದರಲ್ಲಿ ಅಕಾಮಿಡೇಷನ್ಸ್ ಏನೇನು ಕೊಡಬೇಕು ಅಂತ ಇದೆ. ಬೋರ್ಡ್ ಎಕ್ಸಾಮಲ್ಲೂ ಸಹ 1 hour ಎಕ್ಸ್ಟ್ರಾ ಕೊಡಬೇಕು ಇಂಥ ಮಕ್ಕಳಿಗೆ. ಮತ್ತು ಅವ್ರಿಗೆ ಲ್ಯಾಂಗ್ವೇಜಸ್ಸಿಂದ ಎಕ್ಸಮ್ಷನ್ಸ್ ಕೊಡಿಸ್ಬೇಕಾಗತ್ತೆ. 3rd ಲ್ಯಾಂಗ್ವೇಜ್ ಅವ್ರಿಗೆ ನೆಸೆಸಿಟಿ ಇರಲ್ಲ, ಈವನ್ 2nd ಲ್ಯಾಂಗ್ವೇಜ್ ಎಕ್ಸಮ್ಷನ್ಸು ಸಹ ಕೊಡಿಸ್ಬೋದು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಅಂದರೆ ಯಾವ ಒಂದು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದಾರಾ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರಾ, ಆ ಒಂದು ಲ್ಯಾಂಗ್ವೇಜನ್ನ ಓದಿದ್ರೆ ಸಾಕಾಗಿರುತ್ತೆ. ಮತ್ತು ಎಲ್ಲರೂ ಮ್ಯಾಥ್ಸ್ ಸೈನ್ಸ್ನೇ ಓದಬೇಕು ಅಂತ ಇಲ್ಲ. ಅದ್ರ ಬದಲಾಗಿ ಅವ್ರಿಗೆ ಹಿಸ್ಟ್ರಿ, ಜೋಗ್ರಫಿ ಇಂಟ್ರೆಸ್ಟ್ ಇದ್ದರೆ ಅದನ್ನು ಸಹ ಈವನ್ 10th ಸಹ ರೀಪ್ಲೇಸ್ಮೆಂಟ್ಸ್ ಇದೆ. ಮತ್ತು ಇಂಥ ಮಕ್ಕಳ ಆನ್ಸರ್ ಶೀಟಿಗೆ ಗ್ರೀನ್ ಸ್ಟಿಕ್ಕರ್ನ ಸ್ಟಿಕ್ ಮಾಡ್ತಾರೆ. ಅಂದರೆ
ಇವರು ಸ್ಪೆಲ್ಲಿಂಗ್ ನಾವು ಎಷ್ಟೇ ಹೇಳ್ಕೊಟ್ಟಿರ್ಬೋದು ಬಿಕಾಸ್ ಆಫ್ ಆಂಗ್ಸೈಟಿ ಇಶ್ಯೂನೋ ಅಥವಾ ಎಲ್ಲೋ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಇಂಡಿಪೆಂಡೆಂಟ್ ರೈಟಿಂಗ್ ಅವ್ರು ಮಾಡ್ತಾ ಇರುವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ 100% ದೇ ವಿಲ್ ಬಿ ಯಾರು ಪರ್ಫೆಕ್ಟ್ ಇರಲ್ಲ. ಪರ್ಫೆಕ್ಟ್ ಆಗಿಬಿಡ್ತಾರೆ, ಕರೆಕ್ಟ್. ಸೊ ಆ ಥರ ಮಿಸ್ಟೇಕ್ ಆದಾಗ ಅದನ್ನ ನೆಗ್ಲೆಕ್ಟ್ ಮಾಡಬೇಕಾಗತ್ತೆ ಕರೆಕ್ಷನ್ ಮಾಡೋರು. ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರದು. ಸ್ಪೆಲ್ಲಿಂಗ್ ಎರರ್ಸ್ಗೆ ಅವರು ಇಂಪಾರ್ಟೆನ್ಸ್ ಕೊಡ್ದೇನೆ ಕಾನ್ಸೆಪ್ಟಲ್ ಆಗಿ ಆನ್ಸರ್ ಬರ್ದಿದ್ದಾರಾ, ಕರೆಕ್ಟ್ ಆಗಿದೆ ಆನ್ಸರ್ಸು, ಅದಕ್ಕೆ ಅವರು ಮಾರ್ಕ್ಸ್ ಕೊಡ್ಕೊಂಡು ಹೋಗ್ತಾರೆ. ಸೊ ಇಂಥ ಮಕ್ಕಳಿಗೆ ಸುಮಾರು ಅಕಾಮಿಡೇಷನ್ಸ್ ಫ್ರಮ್ ದ ಗೌರ್ಮೆಂಟ್ ಸೈಡ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಸೈಡ್ ಇದೆ. ಇದನ್ನೆಲ್ಲನೂ ಸಹ ಅವರು ಉಪಯೋಗಿಸ್ಕೊಂಡ್ರೆ ನಮ್ಮ ಏನು ಮಕ್ಕಳಿದ್ದಾರೋ ಒಂದು ಒಳ್ಳೆ ಪರ್ಸೆಂಟೇಜಲ್ಲಿ ಎಲ್ಲರೂ 80 ಅಥವಾ 90 ಬರೋಕ್ಕಾಗದೇ ಇರ್ಬೋದು, ಅಥವಾ ಒಂದು ಫಸ್ಟ್ ಕ್ಲಾಸ್ ಬರೋಕ್ಕಾಗದೇ ಇರ್ಬೋದು. ಕೆಲವು ಮಕ್ಕಳು ಬರೀ ಪಾಸ್, ಈವನ್ ನಾವು ಸಪ್ಲಿಮೆಂಟ್ರಿಗೂ ಸಹ ಹೆಲ್ಪ್ ಮಾಡ್ತೀವಿ ಫಾರ್ ದಟ್ ಮ್ಯಾಟರ್. ಸಪ್ಲಿಮೆಂಟ್ರಿ ಬರೋ ಅಂಥ ಮಕ್ಕಳು ಇದ್ದಾರೆ, ಅವರು ಸಹ ಒಳ್ಳೆ ಒಂದು ನೆಕ್ಸ್ಟ್ ಸಪ್ಲಿಮೆಂಟ್ರಿ ಬಂದಾಗ ವಿ ಹ್ಯಾವ್ ಗೈಡೆಡ್ ದಮ್ ಪ್ರಾಪರ್ಲಿ. ಸೊ ದೇ ಅಚೀವ್ಡ್ ಇನ್ ದ ನೆಕ್ಸ್ಟ್ ದಿಸ್ ಒನ್ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್. ಎಸ್ ಮೇಡಮ್, ಸ್ಪೆಷಲ್ ಎಜುಕೇಟರ್ ಅಂದರೆ ಬರೀ ಬುದ್ಧಿಮಾಂದ್ಯ ಮಕ್ಕಳಿಗೆ ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಇರುತ್ತೆ ಸ್ಪೆಷಲ್ ಎಜುಕೇಟರ್ ಅಂದರೆ? ಮೇಡಮ್, ಈಗ ಸ್ಪೆಷಲ್ ಎಜುಕೇಟರ್ ಅಂತ ಬಂದ ತಕ್ಷಣ ಒಂದೊಂದು ವಿಭಾಗಕ್ಕೂ ಸ್ಪೆಷಲ್ ಎಜುಕೇಟರ್ ಅಂತಲೇ ಹೇಳೋದು. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೇಳ್ಕೊಡೋವಂಥ ಟೀಚರ್ನೂ ಸ್ಪೆಷಲ್ ಎಜುಕೇಟರ್, ಮತ್ತು ಆಟಿಸಮ್, ADHD ಅಂತ ಬರುತ್ತೆ, ಅವ್ರಿಗೆ ಟೀಚ್ ಮಾಡೋರ್ನು ಸ್ಪೆಷಲ್ ಎಜುಕೇಟರ್ ಅಂತ ಹೇಳ್ತೀವಿ. ಮತ್ತು ಈ ಡಿಸ್ಲೆಕ್ಸಿಯಾ ಅಥವಾ ಕಲಿಕಾ ನ್ಯೂನತೆ, ಸ್ಲೋ ಲರ್ನರ್ಸ್, ಅವ್ರಿಗೆ ಹೇಳ್ಕೊಡೋರು ಸ್ಪೆಷಲ್ ಎಜುಕೇಟರ್. ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ಟೀಚರ್ಸ್, ಜನರಲ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ಗೆ ಸ್ಪೆಷಲ್ ಎಜುಕೇಟರ್ ನಾನು ಅಂತ ಹೇಳಿದ ತಕ್ಷಣ ಇವ್ರು ಇರೋದೇ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ, ನಮ್ಮ ಮಕ್ಕಳನ್ನ ಇವ್ರ ಇನ್ಸ್ಟಿಟ್ಯೂಷನ್ಗೆ ಯಾಕೆ ಕಳಿಸ್ಬೇಕು, ನಮ್ಮ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಲ್ವಲ್ಲ ಅಂತ ಹೇಳಿ ಸುಮಾರು ಜನ ವಾಪಸ್ ಹೊಟ್ಟೋಗ್ಬಿಡ್ತಾರೆ. ಸೊ ಅಂಥ ಪೇರೆಂಟ್ಸ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ಪೆಷಲ್ ಎಜುಕೇಟರ್ ಫಾರ್ ಲರ್ನಿಂಗ್ ಡಿಸಬಿಲಿಟಿ, ನಾನು ಮಾಡಿರೋವಂಥದ್ದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂದರೆ ಕಲಿಕಾ ನ್ಯೂನ್ಯತೆಯಲ್ಲಿ ಸ್ಟ್ರಗಲ್ ಮಾಡ್ತಿರೋವಂಥ ಮಕ್ಕಳಿಗೆ ನಾನು ಹೇಳ್ಕೊಡೋದಕ್ಕೆ ಇರುವಂಥ ಸ್ಪೆಷಲ್ ಎಜುಕೇಟರ್. ಸೊ ದಯವಿಟ್ಟು ಅದನ್ನು ಅವರು ಅರ್ಥ ಮಾಡಿಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಳಿಸಿದ್ರೆ ಮಕ್ಕಳಿಗೆ, ಅಂದರೆ ಇವರೆಲ್ಲ ನಾರ್ಮಲ್ ಸ್ಕೂಲ್ ಗೋಯಿಂಗ್ ಮಕ್ಕಳೇನೆ. ಎಲ್ಲ ನಮ್ಮ ಸುತ್ತಮುತ್ತ ಯಾವ್ಯಾವ ಶಿಕ್ಷಣ ಸಂಸ್ಥೆಗಳಿದೆ ಅಲ್ಲಿಗೆ ಹೋಗುವಂಥ ಮಕ್ಕಳೇ ನಮ್ಮಲ್ಲಿಗೆ ಬರೋದು. ಸ್ಪೆಷಲ್ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ನಮ್ಮಲ್ಲಿಗೆ ಬರೋದಿಲ್ಲ. ಅಲ್ಲಿ ಅವರು ಟೆಸ್ಟ್ ಮತ್ತು ಎಕ್ಸಾಮ್ಸ್ನಲ್ಲಿ ಕಷ್ಟಪಡ್ತಾ ಇರ್ತಾರೆ, ಮಾರ್ಕ್ಸ್ ಬರೋದಿಲ್ಲ. ಎಷ್ಟೇ ಯಾವ ರೀತಿ ಹೇಳ್ಕೊಟ್ರು ಅವ್ರಿಗೆ ಮಾರ್ಕ್ಸ್ ತೊಗೊಳಕ್ಕೆ ಆಗ್ತಾನೇ ಇರೋದಿಲ್ಲ, ಫೇಲ್ ಆಗ್ತಾ ಇರ್ತಾರೆ. ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಅವ್ರನ್ನ ಒಂದು ಸಕ್ಸೀಡ್ ಮಾಡೋದಕ್ಕೆ ಇರೋವಂಥ ಇನ್ಸ್ಟಿಟ್ಯೂಷನ್ನೇ ಸಾಧನಾ ರೆಮಿಡಿಯಲ್ ಆ್ಯಂಡ್ ಕೋಚಿಂಗ್ ಸೆಂಟರ್ ಆ್ಯಂಡ್ ಸ್ಪೆಷಲ್ ಎಜುಕೇಟರ್. ಇವಾಗ ಫ್ಯಾಮಿಲಿಯಲ್ಲಿ ಒಂದು ಮಗು ಹುಟ್ಟಿತು ಅಂದರೆ ಅವರು ಊಟ ಮಾಡಿಸುವಾಗ ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಗೊತ್ತಿದೆ. ಊಟ ಮಾಡಿಸುವಾಗ ಮಗು ಊಟ ಮಾಡ್ತಾ ಇಲ್ಲ ಅಂತಂದರೆ ಮೊಬೈಲ್ ಕೊಡೋದು, ಅಥವಾ ಬೇರೆ ಏನಾದರೂ ವಿಡಿಯೋಸ್ ಅಥವಾ ಟಿವಿ ಇದನ್ನ ತೋರಿಸ್ಬಿಟ್ಟು ಮಾಡೋದು. ಹಳೆ ಕಾಲದಲ್ಲಿ ಇತ್ತು ಅಂದ್ರೆ ಕತೆ ಹೇಳ್ಬಿಟ್ಟು ಊಟ ಮಾಡಿಸೋದು, ಅಥವಾ ಚಂದಮಾಮನ್ ತೋರಿಸ್ಬಿಟ್ಟು ಊಟ ಮಾಡಿಸೋದು, ಈ ರೀತಿ ಇತ್ತು. ಬಟ್ ಇವಾಗ ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ರೆ ಮೊಬೈಲ್ ಅಷ್ಟೇ. ಸೊ ಈ ಥರ ಪೇರೆಂಟ್ಸು ಮಕ್ಳಿಗೆ ಮೊಬೈಲ್ ಕೊಡೋದ್ರಿಂದ ಅವರ ಮೆಂಟಲ್ ಹೆಲ್ತ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಮತ್ತು ಅವರಿಗೆ ಯಾವ ರೀತಿ ಸಂಸ್ಕಾರನ ಕೊಟ್ಟರೆ ಒಳ್ಳೇದು? ಮೊಬೈಲ್ ಎರಡು ರೀತಿ ತಗೋಬೋದು ನಾವು. ಈ ಮೊಬೈಲ್ ಅಂದ ತಕ್ಷಣ ಇದು ಬೇಡ ಕೆಟ್ಟದು ಅಂತ ಏನಿಲ್ಲ. ನಮ್ಮ ಸ್ಲೋ ಲರ್ನರ್ಸ್ ಅಂತ ಬಂದಾಗ ನಾವು ಕೆಲವು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಥವಾ ಹಿಸ್ಟ್ರಿ ಲೆಸನ್ಸ್ನ ಹೇಳುವಾಗ ಯೂಟ್ಯೂಬ್ನಲ್ಲಿ ಇರೋವಂಥ ಎಕ್ಸ್ಪ್ಲನೇಷನ್ನ ವಿಷುಯಲ್ ಆಗಿ ತೋರಿಸಿದಾಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನೀವೇನು ಮಾಡ್ಬೋದು, ಈಗ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ, ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಆ ಕಥೆನಲ್ಲಿ ಈ ಪಂಚತಂತ್ರ ಕಥೆ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ರಾಜ ರಾಣಿ ಕಥೆನೋ ಅದನ್ನು ವಿಷುಯಲೈಸ್ ಆಗಿ ಅವರು ನೋಡಿದಾಗ ಅವ್ರಿಗೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ಬೋದು. ಅವಾಗ ಆ ಮಗುಗೆ ತೋರಿಸ್ತಾ ಅದನ್ನ ಕ್ವಶನ್ ಕೇಳ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಿದ್ಯಾ, ಕಾಂಪ್ರಹೆಂಡ್ ಮಾಡ್ಕೊಳ್ತಾ ಇದೆಯಾ ಮಗು ಅಂತ ಅವಾಗ ನಿಮ್ಗೂ ಅರ್ಥ ಆಗುತ್ತೆ. ಯಾವ ರೀತಿ ನೋಡ್ತಾ ಇದೆ ಮಗು, ಅದ್ರ ಅರ್ಥ ಕರೆಕ್ಟಾಗಿ ಆಗ್ತಿದ್ಯಾ ಮಗುಗೆ. ಸೊ ಅವಾಗ ನಿಮ್ಮ ಮಗುವಿನ ಕೆಪಾಸಿಟಿನೂ ನೀವು ತಿಳ್ಕೊಳ್ಬೋದು. ಅಂತ ಎಲ್ಲಾನು ಮೊಬೈಲಲ್ಲೇ ಹೇಳ್ಕೊಡಿ ಅಂತ ಏನಲ್ಲ. ಅದನ್ನ ಕೊಡುವಾಗ ಈ ರೀತಿನೂ ಒಂದು ಯುಟಿಲೈಸ್ ಮಾಡ್ಕೊಂಡು ಕೊಟ್ಟಾಗ ನಿಮ್ ಕೆಲ್ಸನೂ ಆಗತ್ತೆ, ಊಟ ಮಾಡೋ ಕೆಲ್ಸನೂ ಆಗತ್ತೆ, ಮತ್ತೆ ಮಗು ಏನ್ ಕಲಿತಾ ಇದೆ ಅದರಿಂದ ಅಂತ ನಿಮ್ಗೆ ಅರ್ಥನೂ ಆಗತ್ತೆ. ಬಟ್ ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡಿದ್ರೇನೆ ಒಳ್ಳೇದು. ಎಷ್ಟು ಸಾಧ್ಯ ಅಷ್ಟು ರೆಡ್ಯೂಸ್ ಮಾಡಿದ್ರೆ. ಒಂದು ಪೇರೆಂಟ್ ಆಗಿ ಒಂದು ಮಗುನ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ವ. ಸೊ ಅವರು ಬೇಸಿಕ್ ಇಂದ ಯಾವ ರೀತಿ ಅವ್ರಿಗೆ ಒಂದು ಪಾಠನ ಹೇಳ್ಕೊಡ್ಬೋದು ಮನೆಯಲ್ಲೇ?
ಮನೆಯಲ್ಲೇ ಮಾಮೂಲಿ ಇವಾಗ ಯಾವ ರೀತಿ ಕತೆಗಳನ್ನ ಹೇಳ್ಕೊಟ್ಟು ಅಥವಾ ಇವಾಗ ಏನು ಗೋಡೆ ಮೇಲೆಲ್ಲ ಬರೀತಾ ಇದ್ರು ಮಕ್ಕಳು, ನಾವು ಬೈತಾ ಇದ್ದೋ ಅದೆಲ್ಲ ಆಕ್ಚುಲಿ ಅವರು ಬರವಣಿಗೆ ಅಂತ ಶುರುವಾಗದೆ ಅವ್ರು ಏನು ಗೋಡೆ ಮೇಲೆ ಗೀಚ್ತಾರೆ ಅಥವಾ ನಮ್ಮ ನ್ಯೂಸ್ ಪೇಪರ್ ಮೇಲೆ ಸ್ಕ್ರಿಬಲ್ ಮಾಡ್ತಾರೆ, ಅದನ್ನ ಜಾಸ್ತಿ ಸ್ಕ್ರಿಬಲ್ ಕೊಡಬೇಕು. ಆಕ್ಚುಲಿ ಮಕ್ಕಳದು ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡುವಾಗ ಪ್ರೀ ರೈಟಿಂಗ್ ಸ್ಕಿಲ್ಸ್ ಅಂತ ಇದನ್ನೆಲ್ಲ ಹೇಳ್ತೀವಿ ನಾವು. ಅವ್ರು ಏನು ಗೀಜೋ ಅಂಥದ್ದು ಮತ್ತೆ ಈ ಸ್ಕ್ರಿಬಲ್ ಮಾಡೋ ಅಂಥದ್ದು ಏನಿರುತ್ತೆ ಅದನ್ನ ಜಾಸ್ತಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಗುಡ್ ಎಟ್ ದೇರ್ ರೈಟಿಂಗ್ಸ್ ಅಂತಾನೆ ಅರ್ಥ ಆಕ್ಚುಲ್ ಆಗಿ ಹೇಳೋದಾದ್ರೆ. ಮತ್ತೆ ಊರಲ್ಲಾಗೆ ಮತ್ತೆ ನೀವೇನು ಇವಾಗ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ, ಆ ಸ್ಲ್ಯಾಬ್ ಅಲ್ಲಿ ಇರೋ ಮೇಲೆ ನೀರ್ ಚೆಲ್ಲಿರುತ್ತೆ, ಅದರಲ್ಲಿ ಆ 2 ಫಿಂಗರ್ಸ್ ಮೇಲೆನೆ ಅವ್ರಿಗೆ ಹೇಳ್ಕೊಡ್ಬೋದು ಕ್ರಿಯೇಟಿವ್ ಆಗಿ. ಅದನ್ನ ಬರ್ದಾಗ ಈ ಫಿಂಗರ್ ಟಿಪ್ಸ್ ಏನಿದೆ, ನಮ್ಮ ಫಿಂಗರ್ ಟಿಪ್ಸ್ ಡೈರೆಕ್ಟ್ ಆಗಿ ಬ್ರೈನ್ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ದೇ ವಿಲ್ ಲರ್ನ್ ಥ್ರೂ ದಿಸ್ ಆಲ್ಸೋ. ಮನೆಯಲ್ಲಿ ಈ ತರ ಎಲ್ಲ ಕ್ರಿಯೇಟಿವ್ ಆಗಿ ಮಾಡ್ತಾ ಹೋದ್ರೆ ಅಂದ್ರೆ ನಿಮ್ ಕೆಲಸನೂ ಆಗ್ತಾ ಇರುತ್ತೆ, ಜೊತೆಗೆ ಮಗು ಅಲ್ಲಿ ಸ್ಲಾಬ್ ಮೇಲೆ ನೀರಲ್ಲಿ ಆಟ ಆಡ್ಕೊಂಡು ಬರೀತಾ ಇರುತ್ತೆ. ಸೊ ಅದ್ ಲರ್ನಿಂಗ್ ವಿಲ್ ಹ್ಯಾಪನ್. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಸಿಟ್ ವಿತ್ ಚೈಲ್ಡ್ ವಿತ್ ಬುಕ್ ಅಂಡ್ ಪೆನ್ಸಿಲ್ ಅ ಪೆನ್ ಅದೇ ಮಾಡಬೇಕು ಅಂತ ಏನಿಲ್ಲ. ಮನೆಯಲ್ಲೂ ಈ ಥರದ್ದೆಲ್ಲ ಕ್ರಿಯೇಟಿವ್ ಆಗಿ ಅಥವಾ ಒಂದು ಸ್ಯಾಂಡಲ್ಲಿ ಇವಾಗೇನು ಮುಂಚೆ ಸ್ಯಾಂಡ್ ಮೇಲೆ ಬರೆಸ್ತಾ ಇದ್ರು, ಅದು ಅಷ್ಟೇ ಈ ಥರ ಬ್ರೈನ್ ಫಿಂಗರ್ ಟಿಪ್ಸ್ಗೆ ಸ್ಟಿಮ್ಯುಲೇಟ್ ಆಗುವಂಥದ್ದು. ಸೊ ಇದನ್ನೆಲ್ಲ ಮಾಡಿಸಿದಾಗ ಆ್ಯಕ್ಚುಲಿ ನಮ್ಮಲ್ಲಿ ಬಂದಾಗ ನಾವು ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡುವಾಗ ಸ್ಯಾಂಡ್ ಪೇಪರ್ನಲ್ಲಿ ನಾವು ABCD ಈ ಎಲ್ಲಾನು ಕಟ್ ಮಾಡಿ ನಾವು ಒಂದು ಬುಕ್ಕಲ್ಲಿ ಪೇಸ್ಟ್ ಮಾಡಿರ್ತೀವಿ. ಅಂದ್ರೆ ಅವ್ರಿಗೆ ಒಂಥರ ಆಟ ಆಡೋ ತರ, ಆಟ ಆಡ್ಕೊಂಡು ಕಲಿತಾ ಇದ್ದೀನಿ ಅನ್ನೋ ತರ. ಹೌದು, ಅದ್ರ ಮೇಲೆ ಅವರು ಅದನ್ನ ಟ್ರೇಸ್ ಮಾಡ್ತಾರೆ. ಟ್ರೇಸ್ ಮಾಡಿ ಆಮೇಲೆ ನಾವು ಅವ್ರಿಗೆ ನಾರ್ಮಲ್ ಆಗಿ ಪೆನ್ಸಿಲಲ್ಲಿ ಬರೆಸ್ತಾ ಹೋಗ್ತೀವಿ. ಸೊ ಮನೆಯಲ್ಲೂ ಈ ಥರದ್ದೆಲ್ಲ ಮಾಡಿ ಹೇಳ್ಕೊಡ್ಬೋದು ಮಕ್ಕಳಿಗೆ. ಮತ್ತು ಈ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಸಪ್ರೇಟ್ ಮಾಡಿದ್ರೆ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ಆ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಕಾನ್ಸಂಟ್ರೇಷನ್, ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಅಟೆನ್ಷನ್ಸ್ ಕೊಡಬೇಕು. ಕಾಳನ್ನೆಲ್ಲ ಡಿಫ್ರೆಂಟ್ ಬೌಲ್ಸ್ಗೆ ಹಾಕಬೇಕು, ಎಲ್ಲ ಮಿಕ್ಸ್ ಕಾಳುಗಳು ಹಾಕ್ಬಿಟ್ಟು ಸಪ್ರೇಟ್ ಮಾಡುವ ಆ ಥರ. ಓಕೆ. ಸೊ ಈ ಥರದ್ದೆಲ್ಲ ಮಾಡಿದಾಗ ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ. ಇದನ್ನೆಲ್ಲ ನಾವು ಸಹ ನಮ್ಮ ರೆಮಿಡಿಯಲ್ ಸೆಂಟರ್ಸ್ನಲ್ಲೂ ಮಾಡಿಸ್ತೀವಿ. ಪ್ಯಾರೆಂಟ್ಸು ಸಹ ಮನೆಯಲ್ಲಿ ಈ ಥರದ್ದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಇನ್ಕ್ರೀಸ್ ದೇರ್ ಅಟೆನ್ಷನ್ ಸ್ಪ್ಯಾನ್ ಆ್ಯಂಡ್ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅವಾಗ ಮಕ್ಕಳಿಗೆ. ಹಾಂ, ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರು ಏನೋ ಕಲಿತಾ ಇರ್ತಾರೆ, ಬಿಡು ಕಲಿತಾ ಇದ್ದಾರೆ ಅಂತ ಹೇಳಿ ಪೇರೆಂಟ್ಸ್ ಇಗ್ನೋರ್ ಮಾಡ್ತಾರೆ. ಬಟ್ ಅವ್ರನ್ನ ಸ್ಲೋ ಲರ್ನರ್ಸ್ ಅಂತ ಯಾವಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ? ಆ್ಯಕ್ಚುಲಾಗಿ 6 ಇಯರ್ಸ್ವರೆಗೆ ನಾವು ಯಾವ ಮಗುನೂ ಅಸೆಸ್ ಮಾಡಬಾರ್ದು ವೆದರ್ ಇಟ್ ಇಸ್ ಸ್ಲೋ ಲರ್ನಿಂಗ್ ಚೈಲ್ಡ್ ಆರ್ ನಾಟ್ ಅಂತ. ಆಫ್ಟರ್ 6 ಇಯರ್ಸ್ ಅಥವಾ 6 ಇಯರ್ನಲ್ಲಿ UKGನಲ್ಲಿ ಆ ಮಗು ರೈಟಿಂಗ್ ಸ್ಕಿಲ್ಸಲ್ಲಿ ಸ್ಲೋ ಆದಾಗ ಓರಲಿ ದೇ ವಿಲ್ ಬಿ ವೆರಿ ಗುಡ್. ಆ ಓರಲ್ಲಿ ಹೇಳೋದನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಓ, ನನ್ನ ಮಗು ನೆಕ್ಸ್ಟ್ ಡಾಕ್ಟರೇ ಆಗೋದು, ಇಂಜಿನಿಯರೇ ಆಗೋದು ಅನ್ನೋ ಲೆವೆಲಲ್ಲಿ ಓರಲ್ ಸ್ಕಿಲ್ಸ್ ಡೆವಲಪ್ ಆಗೋಗಿರುತ್ತೆ ಮಗುಗೆ. ಬಟ್ ವೆನ್ ರೈಟಿಂಗ್ ಸ್ಕಿಲ್ ಸ್ಟಾರ್ಟ್ಸ್, ಬರೆಯೋದು ಶುರುವಾದಾಗ ಅಲ್ಲಿ ಅವ್ರಿಗೆ ತೊಂದರೆ ಕಾಣ್ತಾ ಶುರುವಾಗುತ್ತೆ. ಇಂಡಿಪೆಂಡೆಂಟ್ ರೈಟಿಂಗ್ ಇರೋದಿಲ್ಲ, ರೈಟಿಂಗ್ ಎಷ್ಟೇ ಹೇಳ್ಕೊಟ್ರು ಬರೋದಿಲ್ಲ, ಲೈನ್ ಕಾನ್ಸೆಪ್ಟ್ಸ್ ಇರೋದಿಲ್ಲ, ಲೈನಲ್ಲಿ ಕರೆಕ್ಟಾಗಿ ಬರೆಯೋದಿಲ್ಲ ಮಕ್ಕಳು, ಎಲ್ಲೆಲ್ಲೋ ಸ್ಕ್ರಿಬಲ್ ಮಾಡ್ತಿರ್ತಾರೆ, ಹೇಗಾಗೋ ಬರ್ತಾ ಇರ್ತಾರೆ. ಮತ್ತು ಬೋರ್ಡ್ ಕಾಪಿ ಅಂತೂ ಮಾಡೋದೇ ಇಲ್ಲ. ಮಾಡಿದ್ರೂ 1 ಲೈನ್ ಮಾಡಿದರೆ ಇನ್ನು 10 ಲೈನ್ ಬಿಟ್ಟು ಬಂದಿರ್ತಾರೆ. ಇಲ್ಲ ಈ ಪೇಜಲ್ಲಿ 5 ಲೈನು, ನೆಕ್ಸ್ಟ್ ಪೇಜಲ್ಲಿ 5 ಲೈನ್ ಬರೆದು ಬಂದಿರ್ತಾರೆ. ಆ ಥರ ಆಗ್ತಾ ಇರುತ್ತೆ. ಅಲ್ಲಿ ಅರ್ಥ ಮಾಡ್ಕೋಬೇಕು ಮಗುನಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ. ಆ ಲೆವೆಲಲ್ಲೇ ಅರ್ಥ ಮಾಡ್ಕೊಂಡ್ರೆ ಮಗುಗೆ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದನ್ನು ಯಾರೂ ಮಾಡ್ಕೊಳ್ಳೋದಿಲ್ಲ. ಏನೋ ಇವಾಗ ಬರ್ದಿಲ್ಲ, ನೆಕ್ಸ್ಟ್ ಇಯರ್ ಬರಿಬೋದೇನೋ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಇಂಪ್ರೂವ್ ಆಗ್ಬೋದೇನೋ ಅಂತ ಹೇಳ್ತಾರೆ. ಇನ್ ಕೇಸ್ ಸಮ್ ಕೇಸಸ್ನಲ್ಲಿ ನಡಿಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ UKGನಲ್ಲಿ ಆ ಥರ ಆಗ್ತಾ ಇದೆ, ಇದು ಕಂಟಿನ್ಯೂ ಆಗಿದೆ ಅಂತ ಗೊತ್ತಾದ ತಕ್ಷಣ ವಿ ಶುಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಇಲ್ಲ ಅಂತಂದರೆ ಅದು ಕಂಟಿನ್ಯೂ ಹಂಗೆ ಮುಂದಕ್ಕೆ ಹೋದಾಗ ಇಲ್ಲಿ ಪೋರ್ಷನ್ಸ್ ಪೈಲಪ್ ಆಗ್ತಾ ಇರುತ್ತೆ. ಆಗ ಮಗು ತುಂಬ ಹಿಂದಕ್ಕೆ ಕೊಟ್ಟೋಗ್ಬಿಡುತ್ತೆ. ಸೊ ಈ ಲೆವೆಲಲ್ಲಿ ನಾವು ಐಡೆಂಟಿಫೈ ಮಾಡಿದ್ರೆ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೀವು ಸ್ಲೋ ಲರ್ನರ್ಸ್ ಅಕಾಡೆಮಿ ಅಂತ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ. ಇವಾಗ ಪೇರೆಂಟ್ಸ್ಗೆ ನನ್ನ ಮಗ ಓದೋದ್ರಲ್ಲಿ ಏನೋ ನಿಧಾನವಾಗ್ತಿದ್ದಾನೆ ಅಂತ ಗೊತ್ತಾಗ್ತಿರುತ್ತೆ, ಬಟ್ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಅಂದರೆ ಸರ್ಚ್ ಮಾಡ್ತಿರ್ತಾರೆ, ಕಳಿಸ್ಲೋ ಬೇಡವೋ ಅನ್ನೋ ಏನೋ ಗೊಂದಲದಲ್ಲೇ ಇರ್ತಾರೆ. ಅವ್ರು ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅದನ್ನು? ನಮಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂತಂದರೆ ಪೇರೆಂಟ್ಸ್ನ ಅಕ್ಸೆಪ್ಟ್ ಮಾಡಿಸೋದೆ. ಬರೋದು ಕರ್ಕೊಂಡು ಬರ್ತಾರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಅಥವಾ ಸ್ಕೂಲಲ್ಲಿ ಹೇಳಿರ್ತಾರೆ, ನಿಮ್ಮ ಮಗುಗೆ ಈ ಥರ ರೈಟಿಂಗ್ ಸ್ಕಿಲ್ಸ್ ಇಲ್ಲ, ರೀಡಿಂಗ್ ಸ್ಕಿಲ್ಸ್ ಇಲ್ಲ, ತುಂಬ ಕಷ್ಟ ಆಗ್ತಿದೆ. ಇಲ್ಲಿರೋ ಅಂಥ 25-40 ಮಕ್ಕಳಲ್ಲಿ ನಿಮ್ಮ ಮಗು ಈ ಥರ ಬರೀತಾ ಇಲ್ಲ, ಓದ್ತಾ ಇಲ್ಲ, ಬೇರೆ ಮಕ್ಕಳ ಥರ ಅಚೀವ್ ಮಾಡ್ತಾ ಇಲ್ಲ.
ರೈಟಿಂಗ್ ಸ್ಕಿಲ್ ಡೆವಲಪ್ ಆಗಿಲ್ಲ, ಹ್ಮ್. ಮತ್ತು ಮಾತು ಸಹ ಸರಿಯಾಗಿ ಬಂದಿಲ್ಲ ನಿಮ್ಮ ಮಗುಗೆ, ಬೇರೆ ಮಕ್ಕಳ ಥರ ಮಾತು ಸಹ ಸರಿಯಾಗಿ ಬಂದಿಲ್ಲ ಅಂತ ಅಂದಾಗ ಅವ್ರು ಹೇಳೋದು ಒಂದೇ, ನಾನು ಈ ವಯಸ್ಸಲ್ಲಿ ಹಿಂಗೆ ಇದ್ದೆ, ನಮ್ಮ ಅಮ್ಮನೂ ಹೇಳ್ತಾ ಇದ್ರು, ಅಥವಾ ಅವ್ರ ಮನೇಲಿರುವಂಥ ಅಜ್ಜಿ, ನಮ್ ಫ್ಯಾಮಿಲಿಗೂ ಓದೋದ್ ಬಂದಿಲ್ಲ ಬಿಡು, ನನ್ ಮಗಂಗೂ ಬಂದಿಲ್ಲ ಬಿಡು ಅಂತ ನಾನು ಒಂದು 5th ಸ್ಟ್ಯಾಂಡರ್ಡಲ್ಲೋ 7th ಸ್ಟ್ಯಾಂಡರ್ಡಲ್ಲೋ ಓದಿದೆ, ನನ್ನ ಮಗನು ಆ ಸ್ಟ್ಯಾಂಡರ್ಡಿಗೆ ಬಂದಾಗ ಓದುತ್ತೆ ಅಂತ ಅವರು ಅದನ್ನ ಏನು ತೊಂದರೆ ಇಲ್ಲ, ಓದ್ಕೊಂಡು ಹೋಗ್ಲಿ ಹಿಂಗೆ ಅಂತ ಕೆಲವರು ಬಿಟ್ಬಿಡ್ತಾರೆ ಅದೇ ರೀತಿ. ಬಟ್ ನಾವು ಓದಿದಾಗ ಇದ್ದಂಥ ಸಿಲೆಬಸ್ ಇವಾಗಿಲ್ಲ. ಮತ್ತೆ ಈ ಥರ ಎಲ್ಲ ಫೆಸಿಲಿಟೀಸ್ ಇದ್ದಾಗ ಮಗು ಯಾಕೆ ಕಷ್ಟಪಡಬೇಕು? ಜೊತೆಗೆ ನಾವಿದೀವಿ ಹೆಲ್ಪ್ ಮಾಡೋದಕ್ಕೆ. ಯಾಕೆ ಬೇರೆ ಮಕ್ಕಳು ಆರಾಮಾಗಿ ಓದ್ಕೊಂಡು ಹೋಗ್ತಾ ಇರ್ತಾರೆ, ನಿಮ್ಮ ಮಗು ಆ ಕ್ಲಾಸಲ್ಲಿ ಕಷ್ಟಪಡ್ತಾ ಇದೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ, ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಿದೆ ಅಂತಂದಾಗ ಇರೋವಂಥ ಫೆಸಿಲಿಟೀಸ್ನ ನೀವು ಯಾಕೆ ಉಪಯೋಗಿಸ್ಕೊಳ್ಳೋದಿಲ್ಲ? ಹೆಲ್ಪ್ ಆಗುತ್ತೆ ಮಗುಗೆ ಅಲ್ವಾ? ಚೆನ್ನಾಗಿ ಓದುತ್ತೆ ಮಗು. ಆ ಪಾಪ ಅದು ಹೇಳ್ಕೊಳಕ್ ಗೊತ್ತಾಗಲ್ಲ ಆ ಮಗುಗೆ, ಬಟ್ ಅದು ಸಫರ್ ಆಗ್ತಾ ಇರುತ್ತೆ ಮಗು. ಯಾಕೆ ಅಂತಂದರೆ ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ ನಾವು. ಜೊತೆಯಲ್ಲಿರೋವಂಥ ಮಕ್ಕಳು ಚೆನ್ನಾಗಿ ಹೇಳುವಾಗ, ಚೆನ್ನಾಗಿ ರೈಮ್ಸ್ನ ಹೇಳುವಾಗ ಈ ಮಗುಗೆ ರೈಮ್ಸ್ ಹೇಳೋಕ್ಕಾಗ್ತಾ ಇರಲ್ಲ, ಕಷ್ಟ ಆಗ್ತಾ ಇರುತ್ತೆ. ಯಾಕೆಂದರೆ ಶಾರ್ಟ್ ಟರ್ಮ್ ಮೆಮೊರಿ ಇರುತ್ತೆ ಮಗುಗೆ. ಈಗ ಕಲ್ತಿದ್ದನ್ನ ಇನ್ನೊಂದು ಕ್ಷಣದಲ್ಲಿ ಮರ್ತೋಗ್ಬಿಟ್ಟಿರುತ್ತೆ, ಅಥವಾ ಇವತ್ತು ಕಲ್ತಿದ್ದು ನಾಳೆನೇ ಮರ್ತೋಗ್ಬಿಟ್ಟಿರುತ್ತೆ. ಅವರೆಲ್ಲ ನಾಳೆ ರೈಮ್ಸ್ ಓರಲ್ ಇದೆ ಕಲ್ತ್ಕೊಂಬನ್ನಿ ಅಂತ ಹೇಳಿದಾಗ ಟೀಚರು ಎಲ್ಲ ಮಕ್ಕಳು ಕಲ್ತ್ಕೊಂಬಂದಿರ್ತಾರೆ. ಈ ಮಗು ತಾನು ಕಲ್ತ್ಕೊಂಬಂದಿರುತ್ತೆ ಮನೆಯಿಂದ, ಪಾಪ ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ಬಂದಾಗ ಮಗುಗೆ ಮರ್ತೋಗುತ್ತೆ, ಹೇಳೋಕ್ಕಾಗಲ್ಲ. ಆವಾಗ ನಾವೇನು ಅನ್ಕೊಳ್ತೀವಿ, ಅಥವಾ ಪೇರೆಂಟ್ಸ್ ಏನು ಅನ್ಕೊಳ್ತಾರೆ, ಓ ಇವತ್ತೇನೋ ಕಲ್ತಿಲ್ಲ, ನಾಳೆ ಕಲಿತಾನೆ. ಇದು ಪದೇ ಪದೇ ರಿಪೀಟ್ ಆಗ್ತಿದೆ ಅಂತಂದಾಗ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್ ಮತ್ತು ಟೀಚರ್ಸ್. ಅರ್ಲಿ ಐಡೆಂಟಿಫಿಕೇಶನ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್ ಡಿಸ್ಲೆಕ್ಸಿಯಾ ಅಥವಾ ಸ್ಲೋ ಲರ್ನರ್ಸ್. ಅರ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಿದಾಗ ಮಗುಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಸಫರರ್ ಬಂದು ಮಗು, ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ನಾವು ಎಷ್ಟೇ ಓದ್ಕೊಂಡಿರ್ಬೋದು, ಇವಾಗ ನಾವು ಡಿಗ್ರಿ ಮಾಡಿರ್ಬೋದು, ಅಥವಾ ನಾವು ಒಳ್ಳೆ ಒಂದು ಲೆವೆಲಲ್ಲಿ ಆಕ್ಯುಪೇಷನ್ ಇರ್ಬೋದು, ನಮ್ಮದು ಪ್ರೊಫೆಷನ್ ಇರ್ಬೋದು, ವಾಟ್ ಎವರ್ ವಿ ಹ್ಯಾವ್ ಅಚೀವ್ಡ್. ಬಟ್ ಆ ಸ್ಟೇಜಲ್ಲಿ ನಾವೇನು ಸಫರ್ ಮಾಡ್ದೋ ನಾವು ಮಗುನೂ ಯಾಕೆ ಸಫರ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಹಿಂಗೆ ಇದ್ದೆ, ಇದು ಸರಿ ಹೋಗುತ್ತೆ ಬಿಡು ಅಂತ ಹೇಳ್ಬಿಡ್ತಾರೆ. ಬಟ್ ಈಗಿನ ಎಜುಕೇಶನ್ ತುಂಬಾನೇ ಚೇಂಜಸ್ ಆಗಿದೆ. ಅದನ್ನ ಅಚೀವ್ ಮಾಡೋದು ಈ ಥರ ಕಷ್ಟ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ಮತ್ತು ನಾವು ಕೆಲವು ಸ್ಕೂಲ್ಸ್ಗೆಲ್ಲ ವಿಸಿಟ್ ಮಾಡಿ ಹೇಳ್ತೀವಿ, ಈ ಥರ ಐಡೆಂಟಿಫೈ ಮಾಡಿ ಮಕ್ಕಳನ್ನ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ಕೊಡಿ ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಇದೇ ಥರ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋದಾಗ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಅವರು ಎಲ್ಲ ರೆಡಿ ಇದ್ದಾರೆ, ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್ ಎಲ್ಲ ರೆಡಿ ಇದ್ದಾರೆ ಅದನ್ನು ಐಡೆಂಟಿಫೈ ಮಾಡಿ ಕಳಿಸ್ಕೊಡೋದಕ್ಕೆ. ಬಟ್ ಪೇರೆಂಟ್ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಮಗುಗೆ ನೀವು ಯಾಕೆ ಲೇಬಲಿಂಗ್, ಹಣೆಪಟ್ಟಿ ಯಾಕೆ ಕಟ್ತೀರಾ, ದಡ್ಡ, ಕಲಿಕಾ ನ್ಯೂನತೆ ಇದೆ ಇವನಿಗೆ, ಲರ್ನಿಂಗ್ ಡಿಸೇಬಲ್, ಡಿಸ್ಲೆಕ್ಸಿಯಾ ಮಗು ಅಂತ ಯಾಕೆ ಹೇಳ್ತೀರಾ ನೀವು? ಆ ಥರ ಹಣೆಪಟ್ಟಿ ಕಟ್ಟಬೇಡಿ ಅಂತ ಹೇಳಿ ಮಗುನ ಆ ಶಾಲೆಯಿಂದಾನೇ ತೆಗೆಸ್ಬಿಟ್ರು. ಸೊ ಈ ಥರ ಎಲ್ಲ ನಡೆಯುವಾಗ ಅದಕ್ಕೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅವರು ಹೆದರ್ತಾರೆ, ಮಕ್ಕಳನ್ನ ಈ ಥರ ಇದೆ ಅಂತ ಪೇರೆಂಟ್ಸಿಗೆ ತಿಳಿಸೋದಕ್ಕೆ ಅವ್ರಿಗೆ ಭಯ ಆಗ್ತಾ ಇದೆ ಇತ್ತೀಚೆಗೆ. ಅದಕ್ಕೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಏನು ಅಂದರೆ, ಆ ಥರ ದಯವಿಟ್ಟು ಮಾಡಬೇಡಿ, ಮಗುನ ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗಿದ್ರೋ ಅಥವಾ ಮುಂದಕ್ಕೆ ಹೆಂಗಾಗಿದ್ರೋ ಅದು ಬೇರೆ. ಆ ಸ್ಟೇಜಲ್ಲಿ ಆ ಮಗು ಸಫರ್ ಆಗ್ತಿದೆ ಅಂದಾಗ ಅದಕ್ಕೆ ಹೆಲ್ಪ್ ಮಾಡಿದ್ರೆ ಇನ್ನೂ ಒಳ್ಳೆ ವಂಡರ್ಸ್ನ ನೀವು ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಅವಾಗಲೇ ಹೇಳಿದ್ರಿ, ಪೇರೆಂಟ್ಸು ನಾವು ಇಷ್ಟೇ ಓದಿರೋದು ಬಿಡು, ಅಥವಾ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಬಿಡು, ಅವನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನೆ ಬಿಡು ಅಂತ. ಗೊತ್ತಿಲ್ಲ ನಾಳೆ ಅವ್ನ ಫ್ಯೂಚರ್ ಅಲ್ಲಿಗೆ ಎಂಡ್ ಆಗ್ಬೋದು ಅಲ್ವಾ? ಸೊ ಪೇರೆಂಟ್ಸ್ನ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋಂಥ ಸಪೋರ್ಟ್ ಮಾಡಬೇಕು. ಮಾಡೋದಿಲ್ಲ, ಇವನಿಷ್ಟೇ ಓದೋದು ಅನ್ಸುತ್ತೆ ಬಿಡು, ಬಿಡಲಿ, ನೆಕ್ಸ್ಟ್ ಏನು ಮಾಡ್ತಾನೋ ಅವನಿಷ್ಟ ಮಾಡಲಿ ಅಂತ ಹೇಳ್ತಾರೆ. ಸೊ ಎಜುಕೇಷನ್ ಎಷ್ಟು ಮುಖ್ಯ ಅಂತ ಆ್ಯಸ್ ಎ ಟೀಚರ್ ಆಗಿ ನಿಮಗೆ ಗೊತ್ತು. ಸೊ ಇಂಥ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಈಗ ಬೇರೆ ಏನೋ ಆಗೋದಿಲ್ಲ ಕೆಲೆ ಬಿಟ್ಬಿಡು ಅನ್ನೋದಕ್ಕಿಂತ, ಇವಾಗ ಇನ್ನೊಂದು ಏನೋ ಬೇರೆ ಕಾಯಿಲೆ ಇತ್ತು ನಿಮ್ಮ ಮಗುಗೆ, ಅದು ಫಿಸಿಕಲಿ ಐಡೆಂಟಿಫೈ ಆಗುತ್ತೆ ಬೇರೆ ಕಾಯಿಲೆಗಳು. ಬಟ್ ಇದು ಫಿಸಿಕಲಿ ಐಡೆಂಟಿಫೈ ಆಗಲ್ಲ, ಒಳಗೆ ಮಗು ಕೊರಗ್ತಾ ಇರೋವಂಥದ್ದು, ಮಗು ಸಫರ್ ಆಗ್ತಾ ಇರೋವಂಥದ್ದು. ಬೇರೆ ಫಿಸಿಕಲ್ ಡಿಸೀಸ್ ಬಂದಾಗ ನೀವು ಹೇಗೆ ಅದನ್ನು ಅರ್ಥ ಮಾಡಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿ, ಡಯಾಗ್ನೋಸ್ ಮಾಡಿಸಿ, ಟ್ರೀಟ್ಮೆಂಟ್ ಕೊಡಿಸಿ, ಅದನ್ನು ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಮಗುನ ಸರಿ ಮಾಡಬೇಕು, ಅದಕ್ಕೇನು ಕಾಯಿಲೆ ಬಂದಿದೆ ಅದನ್ನು ಓವರ್ಕಮ್ ಮಾಡಬೇಕು ಅಂತ ಹೇಗೆ ನೀವು ಓಡಾಡ್ತಿರೋ ಇದಕ್ಕೂ ಹಾಗೆ ಓಡಾಡಬೇಕಾಗುತ್ತೆ. ಈ ಮಗು ಇದ್ರ ಕಾಯಿಲೆ ಅಲ್ಲ, ಆದರೆ ಇದು ಒಂದು ಡಿಸಬಿಲಿಟಿ ಅಷ್ಟೇ, ಅಥವಾ ಒಂದು ಡಿಫಿಕಲ್ಟಿ ಮಗುಗೆ ಇರೋವಂಥದ್ದು. ಅದಕ್ಕೂ ಸಹ ಅದೇ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಯಾಕೆಂದರೆ ಎಜುಕೇಷನ್ ಅನ್ನೋದು ಲೈಫಲ್ಲಿ ಅಷ್ಟು ಮುಖ್ಯ ಇರುವಾಗ ಅವನ ಲೈಫ್ ಕಟ್ಕೊಳ್ಳೋದೇ ಆ ಎಜುಕೇಷನ್ ಬೇಸ್ ಮೇಲೆ ಅಂತ ಇರೋದು ನಿಮ್ಗೆಲ್ರಿಗೂ ಗೊತ್ತಿರೋದೇ ಇವಾಗ. ಸೊ ಅದಕ್ಕೆ ನೀವು ಯಾಕೆ ಓಡಾಡೋದಿಲ್ಲ, ಯಾಕೆ ಬಿಟ್ಬಿಡ್ಬೇಕು ಮಗುನ?
ಈ ಥರ ಗೌರ್ಮೆಂಟ್ ಫೆಸಿಲಿಟಿ ಇದೆ, ನಾವಿದ್ದೀವಿ, ಬೇಕಾದಷ್ಟು ಒಂದು ಶಿಕ್ಷಣ ಸಂಸ್ಥೆಗಳೂ ಇದೆ, ಅದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ರೀತಿ ಕೋಆರ್ಡಿನೇಷನಿಂದ ಪೇರೆಂಟ್ಸ್ ಕೋಆಪರೇಷನಿಂದ ನಾವು ಹೋದರೆ ತುಂಬ ಚೆನ್ನಾಗಿ ಮಕ್ಕಳು ಅಚೀವ್ ಮಾಡ್ತಾರೆ. ಆ ಥರ ಪೇರೆಂಟ್ಸು ಇದ್ದಾರೆ, ತುಂಬ ಒಳ್ಳೆ 100% ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ನಮಗೆ ಅಂತಂದರೆ, ನಮಗಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ ಅವರು ಮನೆಯಲ್ಲಿ. ನಾವು ಇಷ್ಟು ಮಾಡಿ ಅಂತಂದರೆ ಅದ್ರ 10ರಷ್ಟು ಮಾಡಿಸಿ ಕಳಿಸಿರ್ತಾರೆ. ಆ ಥರ ಪೇರೆಂಟ್ಸು ಇದ್ದಾರೆ. ಬಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟವರು ಸಹ ಇದ್ದಾರೆ. ಬಟ್ ಆ ಥರ ಒಳ್ಳೆ ಸಪೋರ್ಟ್ ಕೊಟ್ಟಂಥ ಪೇರೆಂಟ್ಸ್ ಮಕ್ಕಳು ಇವತ್ತಿನ ದಿನ ಇಂಡಿಪೆಂಡೆಂಟಾಗಿ ಅವರೇ ಎಜುಕೇಷನಲ್ಲಿ ಇಂಪ್ರೂವ್ ಆಗಿದ್ದಾರೆ. ಅವ್ರಿಗೆ ಇನ್ನು ಪೇರೆಂಟ್ಸ್ ಹೆಲ್ಪ್ ಬೇಕೇ ಆಗಿಲ್ಲ, ಇಂಡಿಪೆಂಡೆಂಟಾಗಿ ಅವರೇ ಮಾಡ್ತಾ ಇದ್ದಾರೆ. ಮತ್ತು ಅಚೀವ್ ಮಾಡಿಕೊಂಡು ಒಳ್ಳೆ ಇಂಡಿಪೆಂಡೆಂಟಾಗಿ ಅವರೇ ವರ್ಕ್ ಸಹ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.